ಎಲ್ರಿಗೂ ನಮಸ್ಕಾರ. ನಾನು ಪವಿತ್ರ ಬಿತ್ಕಲ್ಕಟ್ಟೆ. ಇವತ್ತಿನ ಇಂಟರ್ವ್ಯೂ ನನಗೆ ತುಂಬ ಸ್ಪೆಷಲ್ ಪರ್ಸ್ನಲಿ, ಯಾಕಂದರೆ ನಾನು ಮುಂಚೆ ಇವರ ಹಾಡುಗಳನ್ನು, ನಾನು ಮೊದಲೇ ಭಾವಗೀತೆಗಳು ಅಂದರೆ ನನಗೆ ಬಹಳ ಪ್ರೀತಿ. ಇವರ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಮ್ಮ ಬಾಲ್ಯವನ್ನು ನಾವು ಕಳೆದಿದ್ದೀವಿ. ಅಂತಹ ಒಬ್ಬ ಅದ್ಭುತ ಪ್ರೇಮ ಕವಿಯನ್ನ, ಭಾವಗೀತೆಗಳ ಕವಿಯನ್ನ ಮೀಟ್ ಮಾಡಿ ಮಾತನಾಡಿಸುವಂತಹ ಅವಕಾಶ ನನಗೆ ಸಿಕ್ಕಿದೆ. ಎಸ್, ಇವರು BR ಲಕ್ಷ್ಮಣ್ ರಾವ್ ಸರ್ ಇವತ್ತಿನ ರೆಡ್ FM ಸ್ಟುಡಿಯೋದಲ್ಲಿ. ಸರ್, ವೆಲ್ಕಮ್ ಟು ರೆಡ್ FM. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ಹೇಗಿದ್ದೀರಾ ಸರ್? ವೆರಿ ಫೈನ್. ಸೊ ಆಗ್ಲೇ ಹೇಳ್ದಂಗೆ ನಿಮ್ಮ ಹಾಡುಗಳು ಅಮ್ಮ ನಿನ್ನ ಇದೆಯಾಳದಲ್ಲಿ ಅಂತ ಒಂದು ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸಾಂಗ್ ಅದು. ನಾನು ಇವಾಗಲೂ ಕೂಡ ನಾನು ಅದನ್ನ ಗುನುಗುನುತ್ತಾ ಇರ್ತೀನಿ. ನನ್ನ ಮಗಂಗೂ ನಾನು ಹಾಡ್ತಾ ಇರ್ತೀನಿ ಅವ್ನು ಮಲಗಿಸ್ಬೇಕಾದ್ರೆ. ಆಮೇಲೆ ಯಾವಾಗ ಮಳೆ ಬರ್ತಾ ಇಲ್ಲ ಅಂತ ಅನ್ಸುತ್ತೋ, ಬಾ ಮಳೆಯೇ ಬಾ ಅಂತ. ಸೊ ಬಹುಶಃ ಎಲ್ಲ ಅಂದರೆ 90s ಎಲ್ಲ ಮಕ್ಕಳಿಗೂ ಕೂಡ ಈ ಹಾಡೆಲ್ಲ ಲೈಕ್ ಮೋಸ್ಟ್ ಫೇವ್ರೇಟ್. ಅಂತಹ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದೀರಿ. ಇವತ್ತು ನಾನು ಮುಂದಿದ್ದೀರಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಸರ್, ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ರೆಡ್ FM ಸ್ಟುಡಿಯೋಗೆ ಬಂದು? ಇದು ಭಾಳ ವಿಶೇಷ ಅನ್ನಿಸ್ತಾ ಇದೆ. ಓಕೆ. ಯಾಕಂದರೆ ಈ ನಮ್ಮ ಹಾಡುಗಳು, ಎಸ್ಪೆಷಲಿ ನಮ್ಮ ಹಾಡುಗಳೆಲ್ಲನೂ ಇವತ್ತು ಎಲ್ಲ ಕಡೆ ತಲುಪಿದೆ ಅನ್ನೋದಕ್ಕೆ ಕಾರಣವೇ ಈ ಥರದ ನಿಮ್ಮ ರೇಡಿಯೋ ಮತ್ತು ಟಿ ವಿ, ಈ ಥರದ ಮೀಡಿಯಾ ಇದೆಯಲ್ಲ ಇದು. ಹಾಗಾಗಿ ಮತ್ತು ನಾನು FMಗೆ ನನಗೆ ಇಂಟರ್ವ್ಯೂ ಕೊಡ್ತಾ ಇರೋದು ಬಹುಶಃ ಇದು 2ನೇ ಸಲ 3ನೇ ಸಲ ಅಷ್ಟೇ. ಅಂದರೆ ಅಷ್ಟಾಗಿ ನಾನು ಬಂದಿರಲಿಲ್ಲ, ಬಟ್ ಭಾಳ ಖುಷಿ ಆಗ್ತಾಯಿದೆ. ಓಕೆ ಓಕೆ ಓಕೆ. ಸೊ ಇನ್ನು ಅಂದರೆ ಕನ್ನಡದ ಸಾಹಿತ್ಯಕ್ಕಿರುವಂಥ ಶಕ್ತಿಯೇ ಅದು ಅಂತ ಅನಿಸುತ್ತೆ ನನಗೆ. ಅದು ಕೇವಲ ಪುಸ್ತಕದಲ್ಲಿ ಮಾತ್ರ ಉಳಿಯಲ್ಲ, ಅದು ಪ್ರತಿಯೊಬ್ಬರ ಮನಸ್ಸಲ್ಲಿ ಉಳಿಯುವಂತಹ ಒಂದು ಭಾಷೆ, ಮತ್ತು ಆ ಭಾಷೆಗಿರುವಂಥ ಶ್ರೀಮಂತಿಕೆ, ಅದನ್ನ ಎಲ್ಲ ಹೆಚ್ಚಿಸಿದ್ದು ನಿಮ್ಮಂತಹ ಸಾಹಿತ್ಯ ಬರಹಗಾರರು. ಸೊ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದರ ಜೊತೆಗೆ ಒಂದು ಸಾಹಿತ್ಯ ಉತ್ಸವವನ್ನ ಮಾಡೋದಕ್ಕೆ ಬುಕ್ ಬ್ರಹ್ಮ ರೆಡಿಯಾಗಿದೆ, 2ನೇ ಆವೃತ್ತಿ ಈ ವರ್ಷ. ಸೊ ಅದರ ಭಾಗವಾಗಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ನಿಜವಾಗೂ ತುಂಬ ಖುಷಿ ಇದೆ. ಹಿಂದಿನ ವರ್ಷ ಕೂಡ ನಾನು ಇದರಲ್ಲಿ ಸಾಹಿತ್ಯೋತ್ಸವದಲ್ಲಿ ನಾನು ಭಾಗಿಯಾಗಿದ್ದೆ. ಭಾಳ ದೊಡ್ಡ ಪ್ರಮಾಣದ ಒಂದು ಕಲ್ಪನೆ ಇದು. ಸಾಮಾನ್ಯ ಸಣ್ಣದೆಲ್ಲ ನಡೀತಾ ಇತ್ತು ಸಾಹಿತ್ಯೋತ್ಸವಗಳು ಎಲ್ಲನೂ. ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ಜೊತೆಗೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳನ್ನು ಒಳಗೊಳ್ಳುವುದಿದೆಯಲ್ಲ, ಭಾಷಾಂತರಗಳ ಮೂಲಕ ಆಗೋದು, ಮತ್ತು ಈಗ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದ್ರ ಮೂಲಕ ಎಲ್ಲ ನಮ್ಮ ಸೋದರ ಭಾಷೆಗಳು, ಸೋದರಿ ಭಾಷೆಗಳು ಎಲ್ಲ ಇವೆಲ್ಲ, ಸೊ ಸಿಸ್ಟರ್ ಲ್ಯಾಂಗ್ವೇಜಸ್ ಎಲ್ಲನೂ ಸೇರಿ ಒಟ್ಟಿಗೆ ಸೇರ್ತಾ ಇರೋದು, ಇದು ಬಹಳ ಅರ್ಥಪೂರ್ಣವಾದಂಥ, ಭಾಳ ಉದ್ದೇಶವೇ ಭಾಳ ಚೆನ್ನಾಗಿದೆ. ಈ ಸಲ ಮರಾಠಿನ ಬೇರೆ ಸೇರಿಸ್ಕೊಂಡಿದ್ದಾರೆ ಒಂದು ಜೊತೆಗೆ, ಹಾಗಾಗಿ ಸೊ ಪಂಚಭಾಷೆಗಳು. ಸೊ ಹೀಗಾಗಿ ಇದು ಇದರ ಕಾನ್ಸೆಪ್ಟೇ ಬಹಳ ನನಗೆ ಇಷ್ಟ ಆಯಿತು. ಯಾಕಂದರೆ ಇವತ್ತು ಬೇಕಾಗಿರೋದೆ ಅದು. ನಮಗೆ ಪ್ರಪಂಚ ಬೇರೆ ಎಲ್ಲ, ಅದು ಯುರೋಪಿಯನ್ ಆಗ್ಬೋದು, ಆಫ್ರಿಕನ್ ಆಗ್ಬೋದು, ನಿಮಗೆ ಸೌತ್ ಅಮೆರಿಕನ್ ಲ್ಯಾಂಗ್ವೇಜ್ ಎಲ್ಲದರೂ ಸಿಗುತ್ತೆ ನಮಗೆ. ಇಂಗ್ಲೀಷ್ ಮೂಲಕ ನಮಗೆ ಸಿಗುತ್ತೆ, ನಾವು ಓದಿರ್ತೀವಿ. ಆದರೆ ನಾವು ಅಕ್ಕಪಕ್ಕದ ಭಾಷೆಗಳು ನಮಗೆ ಗೊತ್ತಿರೋಲ್ಲ. ಅಂದರೆ ಅಲ್ಲಿ ನಡೀತಾ ಇರೋ ಏನು ಸಾಹಿತ್ಯಿಕವಾದಂಥ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಪರಿಚಯನೇ ಆಗಿರಲ್ಲ. ಯಾಕಂದರೆ ಅದಕ್ಕೆ ಅಲ್ಲಿ ಸಿಗಬೇಕಾದ್ರೆ ನಮಗೆ ಮತ್ತೆ ಅದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮೂಲಕವೇ ಸಿಗಬೇಕಾಗಿರುತ್ತೆ. ನಾವು ಅಕ್ಕಪಕ್ಕದಲ್ಲಿದ್ದರೂ ಸುಮಾರಾಗಿ ನಮಗೆ ಅಷ್ಟು ಭಾಷೆಗಳು ಗೊತ್ತಿದ್ದರೂ ಕೂಡ. ಹೀಗಾಗಿದ್ದರಿಂದ ಇವತ್ತು ಈ ರೀತಿ ಒಂದು ಸಾಹಿತ್ಯೋತ್ಸವದಲ್ಲಿ ಎಲ್ಲ ಒಟ್ಟಿಗೆ ಸೇರೋದಿದೆಯಲ್ಲ, ಸಾಹಿತ್ಯ ಅಂದ್ರೇ ಸಹಿತಸ್ಯ ಭಾವ ಅಂತ, ನಾವೆಲ್ಲ ಒಂದು ಅನ್ನೋ ಭಾವನೆಯೇ ಸಾಹಿತ್ಯ. ಹಾಗಾಗಿ ಸಾಹಿತ್ಯ ಎಲ್ಲರನ್ನೂ ಒಟ್ಟುಗೂಡಿಸೋದಿದೆಯಲ್ಲ, ಭಾಳ ಖುಷಿ ಆಗ್ತದೆ. ಇಂಥ ಒಂದು ಕಾನ್ಸೆಪ್ಟ್ಗಾಗಿ ನಾನು ಮೊದಲನೇದಾಗಿ ಬುಕ್ ಬ್ರಹ್ಮಗೆ ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಈ ಸಲನೇ ಅದೇ. ಈ ಸಲ ಅವರು ಹಿಂದಿನ ಸಲ ಅವರು ಸಾಹಿತ್ಯದ ಯಾವ್ಯಾವ ಜಾನರ್ಸ್, ಯಾವ್ಯಾವ ಪ್ರಕಾರಗಳನ್ನು ಅವರು ಇಟ್ಕೊಂಡು ಅದನ್ನು ಬಿಟ್ಟು ಇನ್ನು ಬೇರೆ ಬೇರೆ ಸಾಹಿತ್ಯ ಏನೇನು ಒಳಗೊಳ್ಳಬಹುದು ಅದನ್ನೆಲ್ಲ ಈ ಸಲ ಅವರು ಈ ಉತ್ಸವದಲ್ಲಿ ಅದರ ಬಗ್ಗೆ ಎಲ್ಲ ವಿಚಾರಗಳನ್ನು, ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದಾರೆ. ಎಸ್ಪೆಷಲಿ ಟೆಕ್ನಾಲಜಿ, ಅಗ್ರಿಕಲ್ಚರ್, ಇವೆಲ್ಲ ಕೂಡ ಈ ಸಲ ಬಂದಿದೆ ಅಂತ. ಸಾಹಿತ್ಯದಲ್ಲೂ ಕೂಡ ಯಾವ ಜಾನರ್ಸ್ನ ಹಿಂದಿನ ಸಲ ಇಟ್ಕೊಂಡಿರಲಿಲ್ಲ. ಅದು ಸಾಹಿತ್ಯ ಲಾಸ್ಟ್ ಟೈಮು ಕಥಾ ಸಾಹಿತ್ಯ, ಕಾದಂಬರಿ ಮತ್ತು ಇದೆಲ್ಲ ಇತ್ತು, ಕಾವ್ಯ ಎಲ್ಲ. ಅದಕ್ಕೆ ಈ ಸಲ ಹಾಸ್ಯದ ಒಂದು ಸೆಷನ್ ಇಟ್ಕೊಂಡಿದ್ದಾರೆ. ಹಾಸ್ಯದ ಸೆಷನ್ನಲ್ಲಿ
ಡುಂಡಿರಾಜ್ ಮತ್ತು ವೈ ವಿ ಗುಂಡೂರಾವ್ ಜೊತೆಗೆ ನಾನು ಇದ್ದೀನಿ. ನನ್ನ ಪ್ರಶ್ನೆ ಅದೇ ಆಗಿತ್ತು, ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಲಕ್ಷ್ಮಣ್ ಸರ್ ಇಂದ ಈ ಸಲ ಅಂತ. ಅಲ್ಲಲ್ಲ, ನಿಜ ಹೇಳ್ಬೇಕಂತಂದರೆ ನಾನು ಸಾಹಿತ್ಯದಲ್ಲಿ ಸಾಹಿತ್ಯದ ಎಲ್ಲ ಜಾನರ್ಸಲ್ಲೂ ವರ್ಕ್ ಮಾಡಿದೆ. ಅಂದರೆ ಇನ್ ದಿ ಸೆನ್ಸ್ ಬಹಳ ಗಂಭೀರವಾದ ಕಾವ್ಯ ಇರ್ಬೋದು, ಹಾಗೆಯೇ ಭಾವಗೀತೆಗಳು, ನನಗೆ ಚಿತ್ರಗೀತೆಗಳಿಗೂ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಜೊತೆಗೆ ಹಾಸ್ಯ ಸಾಹಿತ್ಯ ಕೂಡ. ಅಂದರೆ ಹಾಸ್ಯ ಅಂದರೆ ಅದನ್ನು ಕೇವಲ ಹಾಸ್ಯಕ್ಕೆ ಅಂತ ಬರೆದಂತಲ್ಲ, ನನ್ನ ಮೊದಲಿಂದಲೂ ನನ್ನ ಕವಿತೆಗಳಲ್ಲಿ ಒಂದು ಟಚ್ ಆಫ್ ಹ್ಯೂಮರ್ ಇದ್ದೇ ಇರ್ತಾಯಿತ್ತು. ಹೀಗಾಗಿ ಅದು ವಿಷಯ ಅದು ಹೊಸದೇನಲ್ಲ. ಹಾಗೆ ಔಟ್ ಆ್ಯಂಡ್ ಔಟ್ ಇದು ಒಂದು ಸಾಹಿತ್ಯ ಹಾಸ್ಯದ ಪ್ರಕಾರದಲ್ಲಿರುವಂಥ ಕವಿತೆಗಳು ಕೂಡ ಕೆಲವು ಇವೆ ನಂದು. ಹಾಗಾಗಿ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರು. ಸೊ ನಾನು ಗಂಭೀರ ಕವಿಯಾಗಿ ಹೇಗಪ್ಪ ಇದರಲ್ಲಿ ಭಾಗವಹಿಸೋದು ಅಂತಂದರೆ ನನ್ನ ಕಾವ್ಯದಲ್ಲಿ ಎಲ್ಲವೂ ಇದೆ. ಸೊ ಒಬ್ಬ ಮನುಷ್ಯ ಅಂದಮೇಲೆ ಅವನು ಯಾವಾಗಲೂ ಗಂಭೀರವಾಗೂ ಇರಲ್ಲ ಅಥವಾ ಯಾವಾಗಲೂ ಖುಷಿಯಾಗಿರಲ್ಲ ಅಲ್ವಾ. ಹಾಗಾಗಿ ಬೇರೆ ಬೇರೆ ಭಾವನೆಗಳಿರ್ತವೆ. ಸೊ ಬೇರೆ ಬೇರೆ ಭಾವಗಳು ಕೂಡ ಅವನ ಕಾವ್ಯದಲ್ಲಿ ಅದಕ್ಕೆ ಒಂದು ಅಭಿವ್ಯಕ್ತಿ ಸಿಗ್ತಾ ಇರುತ್ತಲ್ವ, ಎಕ್ಸ್ಪ್ರೆಷನ್ ಸಿಗೋದ್ರಿಂದ ನಾನು ಇಲ್ಲಿಗೂ ಸಲ್ತೀನಿ ಅಂತ ಅಂದ್ಕೊಂಡು ನಾನು ಒಪ್ಕೊಂಡೆ ಇದಕ್ಕೆ ನಡೀತಿದೆ. ಸೊ ನಿಮ್ಮ ಸೆಷನ್ನೇ ಒಂಥರ ಗ್ಯಾದರಿಂಗ್ ಆಫ್ ಮೈಂಡ್ಸ್ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಸೊ ಕನ್ನಡದವರನ್ನ ನೀವು ಬಹಳ ಈಸಿಯಾಗಿ ತಲುಪಿಬಿಡ್ತೀರ ನಿಮ್ಮ ಮಾತು ಬರಹಗಳ ಮೂಲಕ. ಸೊ ಬೇರೆ ಭಾಷೆಯವರು ಕೂಡ ಈ ಕನ್ನಡದ ಹಾಸ್ಯ ಆಗಿರಬಹುದು ಅಥವಾ ಸೀರಿಯಸ್ ಆಗಿರುವಂತಹ ಕವನಗಳು, ಆ ಬರಹಗಳು, ಅವರನ್ನು ತಲುಪುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನ ನಿರೀಕ್ಷೆ ಮಾಡಬಹುದು ಈ ಸಲದ ಉತ್ಸವದಲ್ಲಿ? ನನಗೂ ಅಷ್ಟು ಐಡಿಯಾ ಇಲ್ಲ. ಅಂದರೆ ಎಸ್ಪೆಷಲಿ ಈಗ ನೀವು ಗದ್ಯವನ್ನು ತಲುಪಿಸ್ಬೋದು. ಅಂದರೆ ಗದ್ಯ ಇಟ್ಸ್ ಟ್ರಾನ್ಸ್ಲೇಟಬಲ್ ಅಲ್ವಾ, ಅನುವಾದಕ್ಕೆ ಈಸಿ ಆಗತ್ತೆ. ಒಂದು ನಾಟಕ ಆಗ್ಬೋದು ಅಥವಾ ಒಂದು ಕಥೆ ಆಗ್ಬೋದು, ಕಾದಂಬರಿ ಆಗ್ಬೋದು. ಅದೇ ಕಾವ್ಯ ಇದೆಯಲ್ಲ, ಇದು ಭಾಳ ಕಷ್ಟ. ಕಾವ್ಯ ಅದು ಅದರ ಸಾರಸತ್ವ ಇರೋದೇ ಅಥವಾ ಅದರ ಆತ್ಮ ಇರೋದೇ ಅದರ ಆಕೃತಿನಲ್ಲಿ ಮತ್ತು ಭಾಷೆಯಲ್ಲಿ. ಸೊ ಈ ನಮ್ಮ ಕನ್ನಡದ ಭಾಷೆಯಿಂದಲೇ ಈ ಭಾಷೆ ಒಳಗೆ ಇರ್ತದೆ. ಹಾಗಾಗಿ ಅದನ್ನು ಅನುವಾದ ಮಾಡೋದು ಬಹಳ ಕಷ್ಟ ಇರ್ತದೆ. ಹಾಗಾಗಿ ಒಂದು ಜೋಕ್ ಆದರೆ ಅದು ಯಾವ ಭಾಷೆಯಲ್ಲಿ ಬೇಕಾದ್ರೂ ಹೇಳ್ಬಿಡ್ಬೋದು ನೀವು. ಆದರೆ ಆ ಹಾಸ್ಯದ ಸಂಗತಿ ಭಾಷೆ ಒಳಗೆ ಇದ್ದಾಗ, ಸೊ ಆ ಭಾಷೆಯಲ್ಲಿ ಬರುವಂಥ ಒಂದು ರೈಮ್ ಇರ್ಬೋದು, ಅಂದರೆ ಪ್ರಾಸಗಳಿರ್ಬೋದು, ಆ ರಚನಾ ವಿಧಾನ ಇರ್ಬೋದು, ಅದನ್ನು ಒಂದು ಚುಟುಕನ ಆ್ಯಕ್ಚುಲಾಗಿ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು ಕಷ್ಟ ಅಲ್ವಾ. ಚುಟುಕದ ಮುಖ್ಯ ಇರೋದೇ ಅದರಲ್ಲಿ ಒಂದು ಪನ್ ಇರುತ್ತೆ ಅಲ್ವಾ, ಮತ್ತು ಒಂದು ಫನ್ ಇರುತ್ತೆ. ಸೊ ಇದನ್ನೆಲ್ಲ ತರೋದಿದೆಯಲ್ಲ, ಭಾಷೆಯ ವೈವಿಧ್ಯತೆ ಇರ್ತದಲ್ಲ, ಆದರೆ ಅದು ಕೂಡ ಒಂದು ಅಂದರೆ ಖಂಡಿತ ಪ್ರಯತ್ನ ಮಾಡಬಹುದು ಅನ್ಸುತ್ತೆ. ಸೊ ನಿಮ್ಮ ಬರಹಗಳು ಕೂಡ ಇವಾಗ ಎಷ್ಟೆಷ್ಟು ಪ್ರಶಸ್ತಿಗಳು ಸಿಕ್ಕಿದೆ ಸರ್ ನಿಮಗೆ? ಲಿಸ್ಟ್ ಆಫ್ ಪ್ರಶಸ್ತಿ ಹೇಳ್ತಾ ಹೋದರೆ ಅದೇ ಒಂದು ನಿಮಿಷದ ಕಾಂಟೆಂಟ್ ಆಗಿಬಿಡುತ್ತೆ. ಸೊ ನಿಮ್ಮ ಕಾಂಟೆಂಟನ್ನು ಬೇರೆ ಭಾಷಿಗರಿಗೂ ತಲುಪಿಸುವಾಗ ಅದು ಟ್ರಾನ್ಸ್ಲೇಷನ್, ನೀವು ಹೇಳ್ದಂಗೆ ಟ್ರಾನ್ಸ್ಲೇಷನ್ನೇ ಮಾಡಬೇಕಾಗುತ್ತೆ. ನಿಮ್ಮ ಅತಿ ಹೆಚ್ಚು ಕಾಂಟೆಂಟ್ಗಳು ಟ್ರಾನ್ಸ್ಲೇಷನ್ ಆಗಿಲ್ಲ, ಇನ್ನು ಬಾಕಿ ಇದೆ ಆಗೋದಕ್ಕೆ. ಮೇ ಬಿ ನೀವು ಇವಾಗ ಹೇಳಿದ ರೀಸನ್ ಅದೇ ಆಗಿರಬಹುದಾ, ಕಾರಣ ಅದೇ ಆಗಿರಬಹುದಾ? ಖಂಡಿತ ಹೌದು. ಯಾಕಂದರೆ ಇವಾಗ ನನ್ನ ಸಾಕಷ್ಟು ಕವಿತೆಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿದೆ. ನಾನು ಹಾಗೆ ನೋಡಿದ್ರೆ ಬಹಳ ಈಸಿಲಿ ಟ್ರಾನ್ಸ್ಲೇಟಬಲ್ ಪೋಯೆಟ್. ಯಾಕಂದರೆ ನನ್ನ ರೀತಿಯೇ ಬಹಳ ಸರಳವಾಗಿರುತ್ತೆ ಮತ್ತು ಸಾಮಾನ್ಯ ಆಡು ಮಾತಿನಲ್ಲಿರುತ್ತೆ. ಹೀಗಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ, ಆದರೆ ಕೆಲವು ಉದಾಹರಣೆಗೆ ಬೇಂದ್ರೆಯವ್ರನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸ್ಬಿಡುತ್ತೆ. ಯಾಕಂದರೆ ಅದು ಪೂರ್ತಿ ಇಡೀ ಕವಿತೆ ಸಂಭವಿಸೋದೇ ಅದರ ಭಾಷೆ ಒಳಗೆ. ಆ ಇಂಟ್ರಿಕಸೀಸ್ ಇರ್ತದಲ್ಲ, ಅದನ್ನು ನೀವು ಇನ್ನೊಂದು ಭಾಷೆಗೆ ತೋರಬೇಕಾದ್ರೆ ಭಾಳ ಕಷ್ಟ. ಅಂದರೆ ಖಂಡಿತ ಪ್ರಯತ್ನ ಮಾಡ್ಬೋದು, ಮಾಡೋದ್ರಿಂದ ಎಷ್ಟೋ ಒಂದು ಪರ್ಸೆಂಟೇಜ್ ನಾವು ತಲುಪಿಸಬಹುದು. ಆದರೆ ಒಟ್ಟು ಭಾಳ ಕಾವ್ಯನ ಬಹಳ ಅತ್ಯಂತ ಕಷ್ಟದ ಒಂದು ಮಾಧ್ಯಮ ಅಂದರೆ ಕಾವ್ಯ ಅನಿಸುತ್ತೆ. ಅಂದರೆ ಅನುವಾದಕ್ಕೆ ಭಾಳ ಪ್ರಯತ್ನಗಳಾಗಿದೆ. ನಾನು ಬೇರೆ ಈಗ ಇಂಗ್ಲೀಷಿಂದ ತೆಲುಗು, ನಾನು ಬೇರೆ ಬೇರೆ ಅನುವಾದಗಳು ನಾನು ಕನ್ನಡಕ್ಕೆ ಮಾಡಿದ್ದೀನಿ. ಸೊ ಕವಿತೆಗಳನ್ನೇ ಮಾಡಿದ್ದೀನಿ. ಆದರೆ ಕವಿತೆಗಳನ್ನ ಮಾಡಬೇಕಾಗಿದ್ರೆ ನಾವೇನು ಮಾಡ್ತೀವಿ ಅಂದರೆ ಅದರ ಭಾವಾನುವಾದ ಅಂತ ಮಾಡ್ಕೋತೀವಿ. ಅಂದರೆ ಅದನ್ನು ಲಿಟ್ರಲ್ ಟ್ರಾನ್ಸ್ಲೇಷನ್ ಅಲ್ಲ ಅದು. ಸೊ ಆ ಕವಿಯ ಏನು ಆ ಉದ್ದೇಶದ ಭಾವನೆ ಏನಿದೆ ಅದನ್ನು ಕನ್ನಡಕ್ಕೆ ನಮ್ಮ ಭಾಷೆಗೆ ಅದನ್ನು ತರಬಹುದಾ, ಅದಕ್ಕೆ ಪ್ರಯತ್ನ ಮಾಡೋದಿದೆಯಲ್ಲ, ಆ ಥರ ಟ್ರಾನ್ಸ್ಲೇಷನ್ ಯಾವಾಗಲೂ ಬಹುಶಃ ಅದೇ ಥರ ಇರ್ತದೆ. ಯಾರು ಸರ್ ಪ್ರೇರಣೆ ನಿಮಗೆ ಇಷ್ಟು ಕವನಗಳನ್ನು ಇಷ್ಟು ಅದ್ಭುತವಾಗಿ ಬರೆಯೋದಕ್ಕೆ? ಏನು ಪ್ರೇರೇಪಿಸ್ತು ನಿಮಗೆ? ಪ್ರೇರೇಪಣೆ ಅಂತಂದರೆ ನನಗೆ ಕವಿಗಳಲ್ಲಿ ಆ ರೀತಿಯ ಪ್ರೇರೇಪಣೆ ಅಂದರೆ ನನಗೆ ಬಹಳ ದೊಡ್ಡ ಪ್ರೇರೇಪಣೆ ಪ್ರಾರಂಭದಲ್ಲಿ ನನಗೆ ಗೋಪಾಲಕೃಷ್ಣ ಅಡಿಗರು ನವ್ಯದ ಇದರಲ್ಲಿ. ಆದರೆ ಆಮೇಲೆ ನನಗೆ ಮಾದರಿಯಾದವರು ನರಸಿಂಹಸ್ವಾಮಿಗಳು.
ಕೆ ಎಸ್ ನರಸಿಂಹಸ್ವಾಮಿಗಳೇ ನನಗೆ. ಯಾಕಂದರೆ ನರಸಿಂಹಸ್ವಾಮಿಗಳು ಏನು ಅದರ ಇದೇನಂದರೆ ಸರಳತೆಯಲ್ಲಿ ಗಹನತೆ ಅಂತೀವಿ. ಸೊ ಆ ಸಿಂಪಲ್ ಅಟ್ ದಿ ಸೇಮ್ ಟೈಮ್ ಇಟ್ಸ್ ಬಹಳ ಗಹನವಾದಂಥದ್ದು, ಸಟ್ಲಾದಂಥದ್ದು. ಸೊ ಇದೆಯಲ್ಲ ಸರಳತೆಯಲ್ಲಿ ಗಹನತೆ ತರೋದಿದೆಯಲ್ಲ, ಅದು ನನಗೆ ಅಡಿಗರು ಆಗಿ ನೋಡಿದ್ರೆ ಸ್ವಲ್ಪ ಕ್ಲಿಷ್ಟತೆ ಇದೆ ಅದರಲ್ಲಿ. ಅವರ ಭಾಷೆಯೇ ಬಹಳ ಸಂಕೀರ್ಣವಾಗಿದೆ. ಆದರೆ ನರಸಿಂಹಸ್ವಾಮಿಗಳು ಬಹಳ ಸರಳವಾದ ನೇರವಾದ ಭಾಷೆ. ಇಂಗ್ಲೀಷ್ನಲ್ಲಿ ಹೇಳ್ಬೋದು ಅನ್ನೋದಾದರೆ ಎಲಿಯಟ್ ಮತ್ತು ಯೇಟ್ಸಲ್ಲಿರುವಂಥ ವ್ಯತ್ಯಾಸ. ಎಲಿಯಟ್ ಒಂಥರ ಮಾಡರ್ನ್ ಪೊಯೆಟ್ ಅವನು, ಮತ್ತು ಒಂಥರ ಪೊಯೆಟ್ ಅಂತೀವಿ ನಾವು, ಕವಿಗಳ ಕವಿ ಅವನು. ನಮ್ಮಲ್ಲಿ ಪಂಪ ಇದ್ದ ಹಾಗೆ ಅಥವಾ ನಮ್ಮ ಅಡಿಗರಿದ್ದ ಹಾಗೆ. ಆದರೆ ನರಸಿಂಹಸ್ವಾಮಿಗಳು ಜನಸಾಮಾನ್ಯರ ಕವಿ. ಅವರ ಮಾತೇ ಸಹಜ, ಆದರೆ ಅದರಲ್ಲಿ ಅಷ್ಟೇ ಬಹಳ ಡೀಪ್ ಆಗಿರುವಂಥ ಕಂಟೆಂಟ್ ಇರ್ತದೆ. ಓಕೆ. ಸೊ ಇವಾಗ ಬರಹಗಾರರ ಬರಹದ ಶೈಲಿಯ ಮೇಲೆ ಅಥವಾ ಅವರು ಚೂಸ್ ಮಾಡುವಂತಹ ವಿಷಯಗಳ ಮೇಲೆ ಅವರನ್ನು ಬಂಡಾಯ, ನವ್ಯ, ನವೋದಯ ಹೀಗೆಲ್ಲ ಕೆಟಗರಿ ಹಾಕ್ಬಿಡ್ತಾರೆ. ನಿಮ್ಮನ್ನು ಯಾವ ಕೆಟಗರಿಗೂ ಹಾಕೋಕ್ಕಾಗ್ತಾ ಇಲ್ಲ ಅನ್ನೋದೊಂದು ದೂರ ಅಂತ ಹೇಳ್ಬೋದಾ, ಅಥವಾ ಅದನ್ನ ಆ ರೀತಿಯ ಬರಹಗಳನ್ನು ನೀವು ಕೊಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಬೋದಾ? ಹೇಗೆ ನೀವು ಯಾವ ಕೆಟಗರಿಗೆ ಬರ್ತೀರಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಈ ಕೆಟಗರೈಸೇಷನ್ ಆಗಿರೋದೇ ಒಂದು ಕಾಲಘಟ್ಟಗಳನ್ನು ತೋರ್ಸೋಕ್ಕಷ್ಟೇ ಹೊರತು ಒಟ್ಟು ಕವಿತೆ ಅಷ್ಟೇ ಅಲ್ವಾ. ಸೊ ಒಂದು ಕವನ ಯಶಸ್ವಿ ಆಗೋದು ಯಾವಾಗ ಅಂತಂದ್ರೆ ಅದನ್ನು ಬಹುಶಃ ಅದನ್ನು ನಮ್ಮ ಗಂಗಾಧರ ಚಿತ್ತಾಲರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನನ್ನ ಮುಖೋದ್ಗತ ನಿನ್ನ ಹೃದ್ಗತವಾದ ದಿನವೇ ಸುದಿನ ಅಂತ. ನನ್ನ ಮುಖೋದ್ಗತ, ನನ್ನ ಹೇಳಿದ್ದಿದೆಯಲ್ಲ, ಅದು ನಿಮ್ಮ ಹೃದಯ ಮುಟ್ಟಿದ ದಿನ ಇದೆಯಲ್ಲ, ಅದು ಸುದಿನ ಅಂತ ಕವಿಗೆ ಅಂತ. ಅಂದರೆ ಭಾಷೆ ಕವಿತೆಯ ಉದ್ದೇಶವೇ ಅದೇ, ಅಂದರೆ ನಿಮ್ಮನ್ನು ಮುಟ್ಟೋದು. ಸೊ ಕವಿತೆ ಮುಟ್ಟಿದ್ರೆ ಅದು ಯಶಸ್ವಿ ಆಯಿತು ಅಂತ. ಅದು ಅದರ ಉದ್ದೇಶ ಏನು ಅನ್ನೋದು ಬೇರೆ. ಈಗ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ವಿಚಾರಗಳಿದ್ವು, ಎಲ್ಲ ಇದ್ವು. ನವ್ಯದ ಕಾಲ, ನವೋದಯದ ಕಾಲದಲ್ಲಿ ಅಲ್ಲಿ ನವೋದಯದಲ್ಲಿ ಆದರ್ಶಗಳಿದ್ವು, ಕನಸುಗಳಿದ್ವು, ಎಲ್ಲ ಇತ್ತು. ನವ್ಯದ ಕಾಲದಲ್ಲಾದರೆ ಏಜ್ ಆಫ್ ಡೌಟ್ ಅಂತ ಕರಿತೀವಿ, ವಿಡಂಬನೆಯ ಕಾಲ. ಅದು ಅಂದರೆ ಒಂದು ರೀತಿಯ ಭ್ರಮ ನಿರಸನದ ಕಾಲ ಆಗಿತ್ತು. ಆಮೇಲೆ ಬಂಡಾಯ ಬಂತು, ಆಮೇಲೆ ದಲಿತ ಬಂತು, ಎಲ್ಲ. ಸೊ ಬೇರೆ ಬೇರೆ ಆ ಕಾಲಘಟ್ಟಗಳಲ್ಲಿ ಬಂದದ್ದೇ. ಆದರೆ ಕವಿತೆ ಅಂದರೆ ಏನು, ಬಹಳ ಮುಖ್ಯವಾಗಿ ಏನು ಕಾವ್ಯಕ್ಕೂ ಗದ್ಯಕ್ಕೂ ಇರೋ ವ್ಯತ್ಯಾಸ ಏನಂತಂದರೆ, ಕಾವ್ಯ ಹೇಗೆ ಅಂತಾರೆ, ಕವಿತೆ ಒಂದು ಅನುಭವ. ಅದು ಅದನ್ನು ನಮ್ಮವರು ಅನುಭೂತಿ ಅಂತ ಕರೆದ್ರು, ರಸ ಅಂತ ಕರೆದ್ರು. ಅಂದರೆ ನಿಮ್ಗೆ ಓದಿದಾಗ ನಿಮ್ಮಲ್ಲಾಗುವ ಅನುಭವ ಇದೆಯಲ್ಲ, ಅದು ಕಾವ್ಯ. ಆ ಕವಿತೆ ಈಗ ನೀವು ಭಾಳ ಏನು ಬಂಡಾಯದ ಬಗ್ಗೆನೇ ಬಂಡಾಯ ಅದನ್ನು ಓದಿದಾಗ ನಿಮ್ಮಲ್ಲಿ ಆ ಆಗ್ತದಲ್ಲ, ಒಂದು ರಸೋತ್ಪಾದನೆ ಆಗ್ತದಲ್ಲ, ಅನುಭೂತಿ ಆಗುತ್ತಲ್ಲ, ಅದು ಕಾವ್ಯ. ಸೊ ಅದು ಆಗದೇ ಇದ್ದರೆ ಅದು ಬರೀ ಘೋಷಣೆ ಆಗಿಬಿಡ್ತದೆ ಅಲ್ವಾ. ಅದು ಯಾವುದೇ ಅದರಲ್ಲಿ ಯಾವುದೇ ಒಂದು ಕಾಲಘಟ್ಟಗಳಲ್ಲೂ ಒಳ್ಳೆಯದು ಬಂದಿರ್ತದೆ, ಜೋಳು ಬಂದಿರ್ತದೆ. ಅದು ಕಾಲ ಅದನ್ನೆಲ್ಲ ಕೇರ್ಬಿಡ್ತದೆ ಅಲ್ವಾ. ಹಾಗಾಗಿ ಉಳಿಯೋದಿದೆಯಲ್ಲ, ಅದು ಗಟ್ಟಿ ಕಾಳುಗಳಷ್ಟೇ ಉಳಿತದೆ. ಆ ಗಟ್ಟಿ ಕವಿಗಳು ಕೂಡ ಹಾಗೆ ಉಳಿತಾರೆ. ನನಗೆ ಆ ಥರದ ನಾನು ನವ್ಯದ ಕಾಲದಲ್ಲಿ ಶುರು ಮಾಡಿದವನು. ಆಮೇಲೆ ನವೋದಯನೂ ಓದ್ಕೊಂಡವನು, ಕ್ಲಾಸಿಕಲ್ ಪೊಯಿಟ್ರಿ ಕೂಡ ಓದ್ಕೊಂಡಿದ್ದೀನಿ ನಾನು. ಮತ್ತು ಬಂಡಾಯದ ಕಾಲದಲ್ಲಿ ಇದ್ದೇ ಎಲ್ಲ ಕಾಲದಲ್ಲಿ ಆ ಎಲ್ಲ ಸಂವೇದನೆಗಳು ಹಾದು ಬಂದವನು ನಾನು. ಸೊ ಎಲ್ಲವೂ ಇದೆ ನನ್ನಲ್ಲಿ. ಆದರೆ ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಇಸಮ್ಗೆ ಸೇರಿಕೊಳ್ಳಿಲ್ಲ ಅಷ್ಟೇ. ಯಾವುದೇ ಒಂದು ಚಳುವಳಿ ಜೊತೆ ನನ್ನನ್ನು ನಾನು ಆ ರೀತಿ ಗುರುತಿಸ್ಕೊಳ್ಳಿಲ್ಲ. ನನ್ನದೇ ಆದ ಒಂದು ವಿಧಾನ ನನ್ನದೇ ಆದ. ಸೊ ನನ್ನ ಇಸಮ್ ಯಾವುದು ಅಂದರೆ ದಟ್ ಈಸ್ ಲಕ್ಷ್ಮಣರಾವ್ ಇಸಮ್ ಅಂತ ಹೇಳ್ಬೋದು. ಓಕೆ, ನೀವು ನಿಮ್ಮದೇ ಒಂದು ಇಸಮ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಇವಾಗ. ಪ್ರತಿಯೊಬ್ಬ ಕವಿಯು ಹಾಗೆ ತನ್ನ ವೈಶಿಷ್ಟ್ಯವನ್ನು, ತನ್ನ ಅನನ್ಯತೆಯನ್ನು ಅದು ಗುರುತಿಸ್ಕೊಳ್ಳಬೇಕು ಅಲ್ವಾ. ಗುರುತಿಸ್ಕೊಂಡಾಗ ಅವನು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಹೌದು ಸರ್. ಯಾವುದೇ ಒಂದು ಪ್ರತಿಭೆ, ಅದು ಸಾಹಿತ್ಯ ಆಗಿರಬಹುದು, ಸಂಗೀತ ಆಗಿರಬಹುದು, ಕಲೆ ಆಗಿರ್ಬೋದು, ಯಾವುದೇ ಇರಬಹುದು, ಅದಕ್ಕೊಂದು ಪ್ರೋತ್ಸಾಹ ಅನ್ನೋದಿದ್ದಾಗ ಅದಿನ್ನೂ ಗಟ್ಟಿಯಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಪ್ರಶಸ್ತಿಗಳ ಪಾತ್ರ ಸಾಹಿತ್ಯವನ್ನು ಇಂಥ ರಿಚ್ ಮಾಡೋದಕ್ಕೆ ಅಥವಾ ಸಾಹಿತ್ಯವನ್ನು ಇನ್ನಷ್ಟು ಬೆಳೆಸೋದಕ್ಕೆ ಪ್ರಶಸ್ತಿಗಳ ಪಾತ್ರ ಎಷ್ಟು ಸರ್? ಅದು ಪ್ರಶಸ್ತಿಯ ಕ್ರೆಡಿಬಿಲಿಟಿ ಇದೆಯಲ್ಲ, ಅದರ ವಿಶ್ವಾಸಾರ್ಹತೆ ಅರ್ಥ. ಅದು ಪ್ರಶಸ್ತಿಗೆ ಅದಕ್ಕೆ ಗೌರವ ಬರೋದೇ ಅದರ ವಿಶ್ವಾಸಾರ್ಹತೆ ಅಂತ. ಅಂದರೆ ಅದನ್ನು ಪ್ರಶಸ್ತಿ ಯಾರು ಕೊಡ್ತಾರೆ, ಪ್ರಶಸ್ತಿ ಯಾರು ಪಡೆದಿದ್ದಾರೆ ಹಿಂದೆ ಅನ್ನೋದರ ಮೇಲೆ ಪ್ರಶಸ್ತಿಯ ಗೌರವ ಕೂಡ ಆಗುತ್ತೆ. ಹಾಗಾಗಿ ಕೆಲವು ಪ್ರಶಸ್ತಿಗಳು ಇವತ್ತಿಗೂ ತಮ್ಮ ಗೌರವ ಉಳಿಸ್ಕೊಂಡಿವೆ. ಆದರೆ ಕೆಲವು ಪ್ರಶಸ್ತಿಗಳು ಕೇವಲ ಅದು ಆ ಸಾಹಿತ್ಯೇತರ ಕಾರ್ಡುಗಳೆಲ್ಲ ಬಹಳ ಮುಖ್ಯ ಆಗ್ಬಿಡೋದ್ರಿಂದ ಆಗುತ್ತೆ. ಹಾಗಾದರೆ ಆದರೆ ತುಂಬ ಒಳ್ಳೆಯ ಹಾಗೆ
ತುಂಬ ಯಾವ ಪ್ರಶಸ್ತಿಗೆ ತುಂಬ ಒಂದು ಆ ರೀತಿಯ ಮಾನ್ಯತೆ ಇದೆ ಅಂಥದ್ದು ಬಂದಾಗ ಭಾಳ ಸಂತೋಷವೂ ಆಗುತ್ತೆ. ಮತ್ತು ಸಾಮಾನ್ಯವಾಗಿ ಬೆಳೀತಾ ಇರೋ ಕವಿಗೆ ಪ್ರಶಸ್ತಿ ಕೊಟ್ಟಾಗ ಅವರಿಗೆ ನಿಜಕ್ಕೂ ಕೂಡ ಅದರಿಂದ ಅವನ ಒಂದು ಸಾಧನೆಗೆ ಒಂದು ಮನ್ನಣೆಯೂ ಸಿಕ್ಕಂಗಾಗುತ್ತೆ ಮತ್ತು ಅವನ ಮುಂದಿನ ಸಾಧನೆಗೆ ಅದು ಒಂದು ಅವರಿಗೆ ಸ್ಫೂರ್ತಿದಾಯಕವೂ ಆಗಿರ್ತದೆ. ಹಾಗಾಗಿ ಪ್ರಶಸ್ತಿಗಳನ್ನು ನಾನು ಯಾವತ್ತೂ ಕೂಡ ತುಂಬ ಒಳ್ಳೆಯದೇ. ಆದರೆ ಇವತ್ತು ಪ್ರಶಸ್ತಿಗಳು ತುಂಬಾ ಜಾಸ್ತಿ ಆಗಿಬಿಟ್ಟಿವೆ. ಅಂದರೆ ಬೇರೆ ಬೇರೆ ಎಲ್ಲ ಯಾವ್ಯಾವುದು ಸಂಸ್ಥೆಗಳೆಲ್ಲ ಪ್ರಶಸ್ತಿಗಳನ್ನು ಕೊಡ್ತಾ ಇವೆ. ಅವುಗಳು ಅಷ್ಟೊಂದು ವಿಶ್ವಾಸಾರ್ಹತೆ ಅದಕ್ಕೆ ಇಲ್ಲದೇ ಇರೋದರಿಂದ ಆ ಪ್ರಶಸ್ತಿಗಳಿಗೆ ಆ ಬಗ್ಗೆನೇ ನಮಗೆ ಸ್ವಲ್ಪ ನಂಬಿಕೆ ಇವತ್ತು ಕಡಿಮೆ ಆಗ್ತಿದೆ. ಇನ್ನು ಸಿನಿಮಾ ಸಾಹಿತ್ಯಕ್ಕೆ ಬಂದಾಗ, ಸೊ ನೀವು ಭಾವಗೀತೆಗಳು, ಸೀರಿಯಸ್ ಆದಂತಹ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನೀವು ತುಂಬ ಬಹಳ ಇಷ್ಟಪಟ್ಟು ಬರೆಯುವ ಜಾನರ್ ಯಾವುದು? ಸೊ ಅದು ಭಾವಗೀತೆಯೋ ಅಥವಾ ಚಲನಚಿತ್ರದ ಸಾಹಿತ್ಯವೋ ಅಥವಾ ಸೀರಿಯಸ್ ಕವಿತೆಗಳೋ ಯಾವುದು? ಅಲ್ಲ, ನಾನು ಭಾಳ ಇಷ್ಟಪಟ್ಟು ಬರೆಯೋದು ಕಾವ್ಯವನ್ನು. ಓಕೆ. ಆ ಕಾವ್ಯ ಬರೆಯುವಾಗ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ತರಹದ ಕವಿತೆಗಳು ಬರ್ತವೆ. ನನ್ನ ಅತ್ಯಂತ ತುಂಬ ಗಂಭೀರವಾದ ಕವಿತೆಗಳು ಕೂಡ ಇವೆ. ಅದನ್ನು ಕೂಡ ತುಂಬ ನಮ್ಮ ಯಾರನ್ನ ನಾವು ಸಹೃದಯರು ಅಂತ ಕರಿತೀವಿ ಅಥವಾ ಬಹಳ ಸಹೃದಯ ವಿಮರ್ಶಕರು ಅಂತ ಕರಿತೀವಿ, ಅವರೆಲ್ಲ ಭಾಳ ಮೆಚ್ಕೊಂಡಿದ್ದಾರೆ. ಮತ್ತು ಅದು ಒಂದು ವರ್ಗ. ಅದಕ್ಕೆ ನಾವೇನು ಹೇಳ್ತೀವಿ, ಒಂದು ಸಾರಸ್ವತ ಲೋಕ ಅದು ಬೇರೆ, ಸಾಮಾನ್ಯ ಜನ ಬೇರೆ. ಸಾಮಾನ್ಯ ಜನಕ್ಕೆ ಅವರು ಸುಲಭವಾಗಿ ತಲುಪಬಹುದಾಗಿರುವಂಥದ್ದು ಗೀತೆಗಳು, ಈಗ ಚಿತ್ರಗೀತೆಗಳು, ಭಾವಗೀತೆಗಳ ಮೂಲಕ ನಾವು ಜನಸಾಮಾನ್ಯರನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು. ಆದರೆ ಒಂದು ವ್ಯತ್ಯಾಸ ಅಂದರೆ ಭಾಳ ನಾವು ಹೇಳಬೇಕಾದ್ದೆಲ್ಲವನ್ನೂ ಕೂಡ ಸಂಪೂರ್ಣ ನನ್ನನ್ನು ನಾನು ವ್ಯಕ್ತಪಡಿಸಬೇಕಾದ್ರೆ ಅದು ಗಂಭೀರವಾದ ಕವಿತೆಗಳಲ್ಲೇ ಆಗಿರ್ತದೆ. ಮತ್ತು ಆ ಗಂಭೀರವಾದ ಕವಿತೆಗಳನ್ನು ಆಸ್ವಾದಿಸುವಂಥ ಒಂದು ವರ್ಗ ಇದೆ, ಓದುಗರ ವರ್ಗ ಇದೆ. ಅದು ಕೂಡ ಬಹಳ ಮುಖ್ಯ. ಆದರೆ ಒಂದಂತೂ ನಿಜ, ನಮ್ಮ ಎಲ್ಲ ಶ್ರೇಷ್ಠ ಕವಿಗಳು ಕೂಡ ಜನಸಾಮಾನ್ಯರನ್ನ ತಲುಪಿರೋದು ಅವರ ಭಾವಗೀತೆಗಳ ಮೂಲಕ ಅಲ್ವಾ. ಆ ಕಾಲದಿಂದನೂ ಕುವೆಂಪು, ಬೇಂದ್ರೆಯಿಂದ ಅಡಿಗರು, ನರಸಿಂಹಸ್ವಾಮಿ ಆಗ್ಬೋದು, ಶಿವರುದ್ರಪ್ಪನವರು, ಕಣವಿ ಆಗ್ಬೋದು, ನಿಸಾರ್ ಅಹಮದ್ ಆಗ್ಬೋದು, ಲಕ್ಷ್ಮಣ್ ಭಟ್ರು ಆಗ್ಬೋದು. ಹೌದು ಸರ್. ಸೊ ನಾವು ಅಲ್ಲಿಂದ ಬಂದರೆ ವೆಂಕಟೇಶ್ ಮೂರ್ತಿ, ನಾವೆಲ್ಲನೂ ಸಾಮಾನ್ಯವಾಗಿ ಜನಸಾಮಾನ್ಯರನ್ನು ತಲುಪಿರೋದಿದೆಯಲ್ಲ, ಇದು ನಮ್ಮ ಭಾವಗೀತೆಗಳ ಮೂಲಕ. ಆದರೆ ಒಂದೇನೆಂದರೆ ಭಾವಗೀತೆ ಅನ್ನೋದು ಕೂಡ ಅದು ಕವಿತೆಯ ಒಂದು ಜಾನರ್. ಅಂದರೆ ಅಲ್ಲಿ ಈಗ ಕುವೆಂಪು ಅವರ ಗಂಭೀರವಾದ ಕವಿತೆಯಲ್ಲಿ ಯಾವ ವ್ಯಕ್ತಿತ್ವ ಇದೆಯೋ ಅವರ ಭಾವಗೀತೆಯಲ್ಲೂ ಅದೇ ವ್ಯಕ್ತಿತ್ವ ಇದೆ. ಇವಾಗ ಲಕ್ಷ್ಮಣರಾವ್, ನನ್ನ ಕವಿತೆಗಳಲ್ಲಿ ನನ್ನ ಏನು ವ್ಯಕ್ತಿತ್ವ ಇದೆ ಅದೇ ನನ್ನ ಭಾವಗೀತೆಗಳಲ್ಲೂ ಇದೆ. ಇದಕ್ಕೆ ಬೇರೆ ಅದಕ್ಕೆ ಬೇರೆ ಆ ಥರ ಕಂಪಾರ್ಟ್ಮೆಂಟ್ಸ್ ಇಲ್ಲ. ಹಾಗಾಗಿ ನನ್ನ ಗಂಭೀರ ಕವಿತೆಯ ಲಕ್ಷ್ಮಣರಾವ್ ಒಬ್ಬನೇ, ಭಾವಗೀತೆಯ ಲಕ್ಷ್ಮಣರಾವ್ ಒಬ್ಬನೇ. ಆದರೆ ಇಲ್ಲಿ ಬೇರೆ ಬೇರೆಯ ಸ್ತರ ಬೇರೆ ಆಗಿರ್ಬೋದು. ನಾನು ಮುಟ್ತಾ ಇರೋ ಈಗ ನನ್ನ ಅಮ್ಮನಿನ ಎದೆಯಾಳದಲ್ಲಿ ಕವಿತೆ ಬಗ್ಗೆ ಹೇಳಬೇಕು. ಇದು ಇವತ್ತು ಒಂಥರ ಜಗತ್ ಪ್ರಸಿದ್ಧವಾದ ಕವಿತೆ ಆಗಿದೆ. ಯಾಕಂದರೆ ನಾನು ಅಮೇರಿಕಾ, ಇಂಗ್ಲೆಂಡ್, ಗಲ್ಫ್ ಕಂಟ್ರೀಸ್ಗೆಲ್ಲ ಹೋಗಿದ್ದೀನಿ. ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲಿ ಲಕ್ಷ್ಮಣರಾವ್ ಗೊತ್ತಿಲ್ಲದೆ ಇರ್ಬೋದು, ಅಮ್ಮನಿನ ಎದೆಯಾಳದಲ್ಲಿ ಗೊತ್ತಿರುತ್ತೆ. ಯಾಕಂದರೆ ಅದು ತಲುಪಿದೆ ಜನಕ್ಕೆ. ಹಾಗೆ ತಲುಪೋದಕ್ಕೆ ಏನು ಕಾರಣ? ಅಲ್ಲಿ ಆ ಕವಿತೆಯೂ ಕಾರಣ ಮತ್ತು ಆ ಸಂಗೀತವೂ ಕಾರಣ. ಕೇವಲ ಕವಿತೆ ಆಗಿದ್ರೂ ತಲುಪ್ತಾ ಇರಲಿಲ್ಲ, ಕೇವಲ ಸಂಗೀತ ಆದರೂ ತಲುಪಲ್ಲ. ಅದು ಎರಡು ಸೇರಿದೆಯಲ್ಲ ಅಲ್ಲಿ. ಮತ್ತು ಅದರಲ್ಲಿ ಏನೋ ವಿಶೇಷವಾದಿದೆ ಬೇಕಾಗಿರೋದು. ಈಗ ಅಮ್ಮನ ಬಗ್ಗೆ ನೂರಾರು ಕವಿತೆಗಳು ಬಂದಿವೆ, ಆದರೆ ಅದರಲ್ಲಿ ಅಮ್ಮ ನಿನ್ನ ಎದೆಯಾಳದಲ್ಲಿ ಪರ್ಟಿಕ್ಯುಲರಾಗಿ ನಿಮ್ಗೆ ಇಷ್ಟ ಆಗಬೇಕು ಅಂದರೆ ಅದರಲ್ಲಿ ಏನೋ ವಿಶೇಷವಾದಿದೆ ಅಂತ ಅರ್ಥ. ಹಾಗಾಗಿ ಕವಿತೆಯಾಗಿಯೂ ಅದರಲ್ಲೊಂದು ಥರದ ವೈಶಿಷ್ಟ್ಯ ಇದೆ. ಅದು ಕೇವಲ ತಾಯಿ ಬಗ್ಗೆ ಕವಿತೆ ಅಲ್ಲ, ಅದು ನೆಲತಾಯಿಯ ಬಗ್ಗೆಯೂ ಕವಿತೆ, ತಾಯಿ ಮತ್ತು ನೆಲತಾಯಿ ಮತ್ತು ಅದು. ಹಾಗಾಗಿ ಕೇವಲ ತಾಯಿಯ ಬಗ್ಗೆ ಬರೆದ ಸಾಮಾನ್ಯವಾಗಿ ಕವಿತೆಗಳೇನಾಗಿರ್ತಾ ಇದ್ವು ಅಂದರೆ ವೈಭವೀಕರಿಸೋದಾಗ್ತಾ ಇತ್ತು. ತಾಯಿಯನ್ನು ವೈಭವೀಕರಿಸೋದು, ತಾಯಿಯೇ ದೇವರು ಅಂತೆಲ್ಲ ಆ ಥರದ್ದು. ಆದರೆ ಇಲ್ಲಿ ಆ ಥರ ಇಲ್ಲ. ಒಂಥರದ ಆಕರ್ಷಣೆ ವಿಕರ್ಷಣೆ ಎರಡೂ ಇದೆ ಅದರಲ್ಲಿ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಎಡಗಲಿ ಎಷ್ಟು ದಿನ, ದೂಡು ಹೊರಗೆ ನನ್ನ ಓಟ ಕಲಿವೆ, ಒಳ ನೋಟ ಕಲಿವೆ, ನಾ ಕಲಿವೆ ಊರ್ಧ್ವಗಮನ, ಓ ಅಗಾಧ ಗಗನ ಇದೆಯಲ್ಲ. ಸೊ ಇದು ತಾಯಿ ಅಂದರೆ ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಇದೆಯಲ್ಲ, ಇದು ನಮ್ಮನ್ನು ಹಿಡಿದಿಟ್ಟಿರುತ್ತೆ. ಇನ್ನು ನಾವು ಬ್ರಹ್ಮಾಂಡವನ್ನು ನಾವು ಬಗೆಬೇಕಾದ್ರೆ, ತಿಳ್ಕೊಳ್ಬೇಕಾಗಿದ್ರೆ ನಾವು ಮೇಲೆ ಹೋಗಬೇಕಾಗಿದ್ರೆ ಎಸ್ಕೇಪ್ ವೆಲಾಸಿಟಿಲಿ ಹೋಗಬೇಕು. ಅಂದರೆ ಆಕರ್ಷಣೆ ತಪ್ಪಿಸ್ಕೊಂಡು ಹೋಗ್ಬೇಕಲ್ವಾ. ಹೋಗಿ ನಾವು ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ವೆಯ್ಟ್ಲೆಸ್ನೆಸ್ಗೆ ಹೋಗುತ್ತೆ. ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ಬಂದೇ ಬರುವೆನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಅಂತಿದೆ. ಸೊ ಇದು ಆ ಥರದಲ್ಲಿ ಕವಿತೆಯಾಗಿಯೂ ಕೂಡ ಇದಕ್ಕೆ ತರದೇ ಅಂತ
ಒಂದು ವೈಶಿಷ್ಟ್ಯ ಇರೋದರಿಂದ ಅದು ಜನಸಾಮಾನ್ಯರಲ್ಲೂ ಉಳ್ಕೊಂಡ್ಬಿಟ್ಟಿದೆ. ಮತ್ತು ಐ ಆಮ್ ಪ್ರೌಡ್, ಯಾಕಂದ್ರೆ ಅದು ಒಳ್ಳೆಯ ಕವಿತೆಯಾಗಿ ಉಳಿದಿದೆ. ಹೌದು ಸರ್. ಕೇವಲ ಹಾಡಾಗಲ್ಲ, ಆದರೆ ಅದು ಸಾಹಿತ್ಯದ ಕಾರಣಕ್ಕಾಗಿಯೂ ಅದು. ಸೊ ಹಾಗಾಗಿ ನನಗೆ ಭಾವಗೀತೆಗಳ ಬಗ್ಗೆನೂ, ಸೊ ಭಾವಗೀತೆಗೆ ನಾನು ಐ ಆಮ್ ಥ್ಯಾಂಕ್ಫುಲ್ ಟು ಭಾವಗೀತೆ ಮತ್ತು ನಮ್ಮ ಅದರ ಸಂಗೀತ ಸಂಯೋಜಕರಾದಂಥ ಮೈಸೂರು ಅನಂತ ಸ್ವಾಮಿಯವರು, ಸಿ ಅಶ್ವಥ್ ಇಂಥವರಿದ್ದಾರಲ್ಲ, ಅವರು ನಮ್ಮನ್ನು ತಲುಪಿಸಿದ್ರು ಜಗತ್ತಿಗೆಲ್ಲ ಈ ಆ ಸಂಗೀತದ ಮೂಲಕ. ಹಾಗಾಗಿ ಭಾವಗೀತೆಗಳಿಗೆ ಅಂದರೆ ಅದಕ್ಕೆ ನಾನು ನನ್ನ ಕೃತಜ್ಞತೆಯನ್ನು ಅರ್ಪಿಸಬೇಕು. ಆದರೆ ನನ್ನ ಗಂಭೀರವಾದ ಕವಿತೆಗಳನ್ನು ನಮ್ಮ ಗಂಭೀರ ವಿಮರ್ಶಕರು ಅಂತ ಹೇಳಿದ್ರಲ್ಲ, ಅವರು ಇಷ್ಟಪಟ್ಟಿದ್ದಾರೆ, ಮೆಚ್ಕೊಂಡಿದ್ದಾರೆ. ಹೀಗಾಗಿ ನನಗೆ ಆ ಸಂತೋಷ ಕೂಡ ಇದೆ. ಆದರೆ ಪಂಡಿತರನ್ನು ಪಾಮರರನ್ನು ತಲುಪೋದು. ಸರ್, ಇವಾಗ ಸಾಹಿತ್ಯ ನೀವೇನೇ ಬರೆದಿರಬಹುದು, ಅದಕ್ಕೊಂದು ಪುಸ್ತಕದ ರೂಪ ಬಂದಿದೆ, ಅದೊಂದು ದಾಖಲೆ ಇವಾಗ. ಆದರೆ ಇವಾಗಿನ ಯೂತ್ಸ್, ಇವತ್ತಿನ ಯುವ ಜನಾಂಗ ಸಾಹಿತ್ಯವನ್ನು ನೋಡುವ ರೀತಿಯೇ ಬೇರೆ ಅಂತ ಅನಿಸುತ್ತೆ. ಇದು ಡಿಜಿಟಲ್ ಕಾಂಟೆಂಟ್ ರೈಟಿಂಗ್ ಯುಗ. ಸೊ ಡಿಜಿಟಲ್ ಕಾಂಟೆಂಟನ್ನು ನಾವು ಸಾಹಿತ್ಯ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ಕನ್ಸಿಡರ್ ಮಾಡಿದರೆ ಅದರ ಫ್ಯೂಚರ್ ಹೇಗಿರಬಹುದು? ಅಷ್ಟು ಅದನ್ನು ನಾವು ಊಹಿಸಿಕೊಳ್ಬೋದೇ ಹೊರತು ಹೇಳಿ ಕಷ್ಟ ಆಗುತ್ತೆ. ಬಟ್ ಯಾಕಂದರೆ ನಮ್ಮ ಸಾಮಾನ್ಯವಾಗಿ ಈಗ ಇದುವರೆಗಿನ ತನಕ, ನನಗೂ ಇನ್ನೇನು 80 ವರ್ಷ ಆಗತ್ತೆ, 1 ವರ್ಷಕ್ಕೆ, ಇಷ್ಟು ವರ್ಷದ ತನಕ ನಾವು ಈ ಪುಸ್ತಕ ಸಂಸ್ಕೃತಿಯಲ್ಲೆಲ್ಲ ಬೆಳೆದು ಬಂದಂಥವ್ರು. ಆದರೆ ಈಗ ಕಳೆದ ಒಂದು 10 ವರ್ಷ ಅನ್ಕೊಳ್ಳೋಣ, 10 ವರ್ಷದಂತೂ ಈ ಸೋಷಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿದೆ. ಈ ಸೋಷಲ್ ಮೀಡಿಯಾ ಭಾಳ ಅದ್ಭುತವಾಗಿದೆ, ಭಾಳ ಬೆರಗು ಹುಟ್ಟಿಸುತ್ತೆ ನಮ್ಗೆ. ಯಾಕಂದರೆ ಎಷ್ಟು ಸುಲಭವಾಗಿ ಇವತ್ತು ಎಲ್ಲ ತಲುಪಬಹುದು. ಇಡೀ ಪ್ರಪಂಚದ ಎಲ್ಲೆಡೆ ಇರುವಂಥ ಕನ್ನಡಿಗರನ್ನು ಅಥವಾ ಬೇರೆ ಯಾರನ್ನೇ ತಲುಪಬೇಕಾಗಿದ್ರೆ ನಮಗೆ ಎಷ್ಟು ಸುಲಭವಾದಂಥ ದಾರಿಯಾಗಿದೆ. ಹಾಗಾಗಿ ಬಹಳ ಸಂತೋಷ ಆಗತ್ತೆ. ಸೊ ಇವತ್ತು ಬರ್ತಾ ಇರೋದೆಲ್ಲ ನೀವು ಹೇಳ್ದಂಗೆ ಡಿಜಿಟಲ್ ಇದರಲ್ಲೇ ಬರ್ತಾ ಇದೆ, ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದರಿಂದ ಒಂದು ರೀತಿಯಲ್ಲಿ ಭಾಳ ಸುಲಭವಾಗಿ ನಾವು ತಲುಪ್ತೀವಿ ಅಂತ. ಮತ್ತೊಂದು ರೀತಿಯಲ್ಲಿ ಏನಂದರೆ ಯಾವಾಗ ಸುಲಭವಾಯಿತೋ ಆವಾಗ ಅದರ ಕ್ವಾಲಿಟಿನೂ ಕಡಿಮೆ ಆಗ್ತಾ ಬಂತು ಅಂತ. ಯಾಕಂದರೆ ಈಗ ಮುಂಚೆ ಆದರೆ ನಾನೊಂದು ಪದ್ಯ ಬರೆದ್ರೆ ಅದನ್ನು ನಾನು ಪತ್ರಿಕೆ ಕಳಿಸ್ಬೇಕಾಗಿತ್ತು. ಆ ಪತ್ರಿಕೆ ಕಳಿಸಿದ್ರೆ ಅದರ ವಿಭಾಗ ಸಂಪಾದಕರಿರ್ತಾರಲ್ಲ, ಮೊದಲು ಅದನ್ನು ಓದ್ತಾಯಿದ್ರು. ಓದಿ ಫಸ್ಟು ಅವರೇ ಮೊದಲೇ ವಿಮರ್ಶಕರು. ಓದಿ ಆಮೇಲೆ ಅವ್ರಿಗೆ ಸೆಲೆಕ್ಟ್ ಆಗದಿದ್ದರೆ ಅದನ್ನ ಕಸದ ಬುಟ್ಟಿಗೆ ಹಾಕೋರು ಅಲ್ವಾ. ಆಗ ಒಂದು ಕವಿತೆ ಪ್ರಕಟ ಆಗಬೇಕು ಅಂತಂದರೆ ನಮ್ಗೆ ಎಷ್ಟೊಂದು ಇದಿರ್ತದೆ, ಅಂದರೆ ಎಷ್ಟೋ ಪ್ರಯತ್ನಗಳ ನಂತರ ನಮಗೆ ಅಲ್ಲಿ ಸಿಗೋದು. ಅಂದರೆ ಅದಕ್ಕೆ ಒಬ್ಬರು ವಿಮರ್ಶಕರಿಗಾಗಲೇ ಅದು ನೋಡಿದ್ದಾರೆ ಅಂತಾಯಿತು. ಆದರೆ ಇವತ್ತು ಹಾಗೇನಿಲ್ವಲ್ಲ. ಅಂದರೆ ಒಂದು ಪ್ರಕಟ ಆಗಬೇಕಾದ್ರೆ ಅಷ್ಟು ಕಷ್ಟ ಇತ್ತಾಗ, ಬಟ್ ಇವತ್ತು ಭಾಳ ಸುಲಭ ಇದೆ. ಯಾರು ಬೇಕಾದ್ರೆ ಏನು ಬೇಕಾದ್ರೂ ಬರೀಬೋದು, ಅವರವರ ಗೋಡೆಗಳ ಮೇಲೆ ಅಂಟಿಸ್ಬೋದು. ಅದಕ್ಕೆ ಯಾರು ಥಮ್ಸ್ ಅಪ್ ಅನ್ಬೋದು, ಥಮ್ಸ್ ಡೌನ್ ಅನ್ನೋರು ಹೇಳೋದು, ಥಮ್ಸ್ ಅಪ್ ಹೇಳ್ತಾರೆ. ಥಮ್ಸ್ ಅಪ್ ಮಾಡಿದವರೆಲ್ಲ ಓದಿರ್ತಾರೆ ಅನ್ನೋ ಗ್ಯಾರಂಟಿ ಏನಿಲ್ಲ ಅಲ್ವಾ. ಹಾಗಾಗಿ ಇವತ್ತು ನನಗನ್ಸೋದೇನೆಂದರೆ, ಅಫ್ಕೋರ್ಸ್ ಕಾಲ ಬದಲಾಯಿಸ್ಬಿಟ್ಟಿದೆ. ಇಟ್ಸ್ ಎ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ. ಸೊ ನಾವು ಅದ್ರಲ್ಲಿ ಹೋಗಬೇಕು. ಆದರೆ ಇದನ್ನು ನಾವು ಯಾವ ರೀತಿಯಲ್ಲಿ ನಾವು ದುಡಿಸ್ಕೋಬೋದು, ನಾವು ನಮ್ಮ ಸಾಹಿತ್ಯದ ಉಳಿವು ಬೆಳವಣಿಗೆಗೆ ಆಗ್ಬೋದು, ಅಥವಾ ಕನ್ನಡದ ಉಳಿವು ಬೆಳವಣಿಗೆಗೆ ನಾವು ಇದಕ್ಕೆ ಬಳಸ್ಕೊಳ್ತಿರೋದು ಭಾಳ ಮುಖ್ಯ. ಸೊ ನಾವಿವತ್ತು ಬರೀ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಆಗಲ್ಲ. ಇವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಾವಿವತ್ತು ಅದನ್ನು ಬೆಳೆಸಬೇಕಾಗಿದೆ. ಮತ್ತು ಬಹಳ ಮುಖ್ಯವಾಗಿ ವಿಮರ್ಶೆ ಬೇಕಾಗಿದೆ. ನಮ್ಮನ್ನೆಲ್ಲ ಬೆಳೆಸಿದ್ದೇ ವಿಮರ್ಶೆ. ಸೊ ಇವತ್ತು ಒಂದು ವಿಮರ್ಶೆ ಬೇಕು, ಆ ವಿಮರ್ಶಾ ಪ್ರಜ್ಞೆ ಬೇಕು. ಇವತ್ತು ನಮ್ಗೆ ಅನೇಕ ವಾಟ್ಸಪ್ ಗ್ರೂಪ್ಗಳಿದೆ. ನನಗೆ ಅದು ಸಂತೋಷ ಆಗ್ತದೆ. ಅಂದರೆ ಗ್ರೂಪ್ಗಳು ಮಾಡಿಕೊಂಡು ಅಲ್ಲಿ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಅಲ್ಲಿ ಯಾರೋ ಒಬ್ಬ ಗಂಭೀರವಾದಂಥ ವಿಮರ್ಶಕನು ಇಟ್ಕೊಳ್ತಾರೆ. ಇದು ನೋಡಿ ಬೆಳೆಯೋ ರೀತಿ ಕೂಡ, ಭಾಷೆ ಕೂಡ, ಇದು ಸಂತೋಷ ಆಗುತ್ತದೆ. ಸರ್, ಇವಾಗ ನಿಮ್ಮನ್ನು ಒಬ್ಬ ಮ್ಯೂಸಿಕಲ್ ಆರ್ಟಿಸ್ಟ್ ಆಗಿ ಇಡೀ ಜಗತ್ತು ನೋಡಿದೆ, ಮೆಚ್ಚಿದೆ, ಅಷ್ಟು ತುಂಬ ಮನಸಾರೆ ಪ್ರೀತಿಯನ್ನು ಕೊಟ್ಟಿದೆ. ನಿಮಗೆ ವೈಯಕ್ತಿಕವಾಗಿ ಜಗತ್ತು ಲಕ್ಷ್ಮಣ್ ರಾವ್ ಅವರನ್ನು ಹೇಗೆ ನೋಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ನಿಮ್ಮನ್ನು ಹೇಗೆ ನೋಡ್ಬೇಕು ಜನ? ನನ್ನನ್ನು ಒಬ್ಬ ಕವಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಸಾಕು. ನನಗೆ ಅನ್ಸತ್ತೆ ಇವತ್ತು ನಮಗೆ ಎಂಥ ಅದ್ಭುತ ಕವಿಗಳಿದ್ದಾರೆ. ಈಗ ಈ ಕವಿ ಪರಂಪರೆಯಲ್ಲಿ ಬಿ ಆರ್ ಲಕ್ಷ್ಮಣ್ ರಾವ್ ಒಬ್ಬ ಕವಿ ಅಂತ ಅಂದರೆ ಅದಕ್ಕಿಂತ ದೊಡ್ಡ ಗೌರವ ಬೇರೆ ಇಲ್ಲ. ಕವಿಯಾಗಿ ನನ್ನ ಮಟ್ಟ ಎಲ್ಲ ಮುಖ್ಯವಾಗಿ ಒಬ್ಬ ಕವಿ ಕೂಡ ಒಬ್ಬ ಮನುಷ್ಯನೇ. ಸೊ ನನಗೆ ಮನುಷ್ಯ ಧರ್ಮದಲ್ಲಿ ನಂಬಿಕೆ. ಸೊ ಎಲ್ಲ ಧರ್ಮಗಳು ಮೀರಿ ಕುವೆಂಪು ಹೇಳಿದಾಗೆ ಮಾನವ ಧರ್ಮ. ಸೊ
ಒಬ್ಬ ಮನುಷ್ಯನನ್ನಾಗಿ, ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ, ಒಳ್ಳೆಯ ಕವಿಯನ್ನಾಗಿ ನನ್ನನ್ನು ಗುರುತಿಸಿದರೆ ಅದೇ ನನ್ನ ಸಾರ್ಥಕತೆ ಅಂತ ಅನ್ಸುತ್ತೆ. ಯಾವುದಾದ್ರೂ ಒಂದು ಕೆಲಸ ನೀವು ಮಾಡಿರೋದು, ಬಿಕಾಸ್ ನೀವು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಒಂದ್ಸಲ ಹೋಗಿ ಹಿಂಗೆ ಮಾಡಿ ಬಂದ್ಬಿಟ್ಟಿದ್ದೀರಾ, ಸೊ ಯಾವುದಾದ್ರೂ ಒಂದು ಕೆಲಸ ಜನರಿಗೆ ಅಷ್ಟು ತಲುಪಲಿಲ್ಲ ಅಂತ ಏನಾದರೂ ಇದೆಯಾ ನಿಮ್ಮ ಮನಸ್ಸಲ್ಲಿ? ತಲುಪಲಿಲ್ಲ ಅಂದರೆ ನನಗೆ ಇವತ್ತು ಯಾರಾದರೂ ನೀವು ಕನ್ನಡದಲ್ಲಿ ಬಹಳ ಗಂಭೀರವಾದ ವಿಮರ್ಶಕರನ್ನ, ಗಂಭೀರವಾದ ಏನು ಕಾವ್ಯ ರಸಿಕರನ್ನು ಕೇಳಿದ್ರೆ ನನ್ನ ಗುಂಡಪ್ಪ ವಿಶ್ವನಾಥ್ ಒಂದು ಪದ್ಯ ಇದೆ. ಗುಂಡಪ್ಪ ವಿಶ್ವನಾಥ್ ಅಂದರೆ ಆಸ್ ಯು ನೋ GR ವಿಶ್ವನಾಥ್, ಫೇಮಸ್ ಕ್ರಿಕೆಟರ್. ನಾನು ಕ್ರಿಕೆಟ್ ಪ್ರೇಮಿ ಕೂಡ. ಸೊ ಮತ್ತು ಕ್ರಿಕೆಟ್ ಅಂತ ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ನನಗೆ ಆಸಕ್ತಿ ಇದೆ, ಎಸ್ಪೆಷಲಿ ಟೆನ್ನಿಸ್ ಆ್ಯಂಡ್ ಕ್ರಿಕೆಟ್. ಮತ್ತು ಬಹುಶಃ ಕನ್ನಡದಲ್ಲಿ ಕ್ರಿಕೆಟಿನ ಬಗ್ಗೆ ಕವಿತೆ ಬರೆದಿರೋ ನಾನೊಬ್ಬರೇ ಅಂತ ಕಾಣುತ್ತೆ. ಅಂದರೆ ಕ್ರಿಕೆಟ್ಟು ನನ್ನ ಬಣ್ಣಿಸಲೇ ಹೆಣ್ಣೆ ಅಂತ ಹಾಡು ಕೇಳಿರ್ಬೋದು, ಆ ಆಟಗಳ ಬಗ್ಗೆನೇ ಬರುತ್ತೆ ಅದರಲ್ಲಿ ಅಲ್ವಾ. ಗೋಲು ಹೊಡೆದಂತೆ ಮರೋಡೋಣ ತಪ್ಪಿಸಿ ಎಲ್ಲರನ್ನು. ಕರೆಕ್ಟ್ ನೆನಪಿದೆ ಸರ್, ಕೇಳಿದ್ದೀನಿ ಅಂತ ಗೊತ್ತಿದೆ, ಟ್ಯೂನ್ ನೆನಪಾಗ್ತಿಲ್ಲ ನನಗೆ. ಅಷ್ಟೇ. ಕಪಿಲನ ಸಿಕ್ಸರಿನಂತೆ ನಮ್ಮ ಪ್ರೇಮ ಕೂಡ ದಾಟಿ ಹಾರಿತಲ್ಲಿ. ಅಂದರೆ ಸ್ಪೋರ್ಟ್ಸ್ನೇ ಇಟ್ಕೊಂಡು ಕವಿತೆಗಳನ್ನು ಬರೆದವನು. ಮತ್ತು GR ವಿಶ್ವನಾಥ್ ಬಗ್ಗೆ ನಾನು ಬರೆದ ಪದ್ಯ ಅದು ತುಂಬ ಜನ ಇಷ್ಟಪಟ್ಟಿರುವಂಥ ಕವಿತೆ, ಮತ್ತು ಟೆಕ್ಸ್ಟ್ ಬುಕ್ಕುಗಳೆಲ್ಲ ಬಂದಿರುವಂಥ ಕವಿತೆ. ಭಾಳ ಗಂಭೀರವಾದ ಕವಿತೆ ಅದು. ಅಂದರೆ ಅಲ್ಲಿ ನಾವು ವಿಶ್ವನಾಥ್ನ ಕೇವಲ ಒಬ್ಬ ಕ್ರಿಕೆಟರ್ ಅಂತ ನೋಡಿಲ್ಲ, ಒಬ್ಬ ಕಲಾವಿದ ಅಂತ ನೋಡಿದ್ದೀನಿ. ಸೊ ಅಲ್ಲಿ ಕಲೆಯ ನಿರಂತರತೆ ಮತ್ತು ಕಲಾವಿದನ ಒಂದು ನಶ್ವರತೆ ಎರಡೂ ಇದೆ. ಕಲಾವಿದ ಅವನು ಕೂಡ ಬರ್ತಾನೆ ಮತ್ತು ಅವನಿಗೂ ವಯಸ್ಸಾಗುತ್ತೆ, ಹೋಗ್ಬಿಡ್ತಾನೆ. ಆದರೆ ಕಲೆ ಮಾತ್ರ ಮುಂದುವರಿತಾ ಇರ್ತಲ್ವಾ. ಹಾಗೆ ಕ್ರಿಕೆಟು ಕೂಡ, ಕ್ರಿಕೆಟ್ ಆ ಕಾಲದಿಂದನೂ ಇದೆ. ಗುಂಡಪ್ಪ ವಿಶ್ವನಾಥ್ ಈ ಮೇಡೆ ಮಾರ್ಕ್, ಆಮೇಲೆ ಗುಂಡಪ್ಪ ವಿಶ್ವನಾಥ್ಗೂ ವಯಸ್ಸಾಗ್ತದೆ, ಹೋಗ್ತಾನೆ. ಆದರೆ ಕಲೆ ಮಾತ್ರ ಮುಂದುವರಿತಾ ಹೋಗುತ್ತೆ ಅನ್ನೋದು ಬರುತ್ತೆ ಅದರಲ್ಲಿ, ಎಲ್ಲ ಕಲೆಗಳು ಬರುತ್ತೆ ಅದರಲ್ಲಿ. ಹಾಗಾಗಿ ತುಂಬ ನನ್ನ ಮಹತ್ವಾಕಾಂಕ್ಷೆಯ ಕವಿತೆಗಳಲ್ಲಿ ಒಂದು. ಮತ್ತು ಬಹಳ, ಆದರೆ ಅದು ಸಾಮಾನ್ಯ ಜನರಿಗೆ, ನಾನು ಇವಾಗ ನಿಮಗೂ ತಕ್ಷಣಕ್ಕೆ ಅರ್ಥ ಆಗೋತ್ತ ಪದ್ಯ ಅಲ್ಲ. ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಪೋಯಮ್. ಅದು ಸಂಕೀರ್ಣವಾಗಿರೋದ್ರಿಂದ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡುವಂಥ ಬೇಕು. ಸೊ ತಲುಪಿಲ್ಲ ಅಂತ ನನಗೆ ಅಂತ ಕೊರಗಿಲ್ಲ, ಬಟ್ ನನಗೆ ತುಂಬ ಹೆಸರು ತಂದಂಥ ಕವಿತೆ ಮತ್ತು ಸಾಮಾನ್ಯ ಜನರಿಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲದೆ ಇರುವಂಥ ಕವಿತೆ. ಈಗಿನ ಯುವ ಮನಸ್ಸುಗಳು ಸಾಹಿತ್ಯ ಉತ್ಸವಕ್ಕೆ ಏನಕ್ಕೆ ಬರಬೇಕು? ನಾವು ಯಾವಾಗಲೂ ಈಗ ಆಗ ಅಂತ ಹೇಳ್ತೀವಿ. ಆಗಲೂ ಸಾಹಿತ್ಯದಲ್ಲಿ ಆಸಕ್ತಿ ಇರೋರು ಇದ್ದರು ಮತ್ತು ಈಗಲೂ ಇದ್ದಾರೆ. ಮತ್ತು ಈ ಸಾಹಿತ್ಯದ ಬಗ್ಗೆ ಆಸಕ್ತಿ ಅನ್ನೋದು ಇದೆಯಲ್ಲ, ಇದು ಬಹಳ ಮೂಲಭೂತವಾದ, ಅಂದರೆ ಒಳಗೆ ಇರುವಂಥದ್ದು. ಇದು ನಾನು ಹೇಳ್ತೀನಿ, ಹೊರಗಿನ ಹಸಿವು ಮತ್ತು ಒಳಗಿನ ಹಸಿವು ಅಂತ ಹೇಳ್ತೀನಿ. ಈ ಹೊರಗಿನ ಹಸಿವಿನಿಂದ ನಿಮಗೆಲ್ಲ ನಾಗರಿಕತೆ, ತಂತ್ರಜ್ಞಾನ ಎಲ್ಲ ಬರ್ಬೋದು. ಒಳಗಿನ ಹಸಿವಿನಿಂದ ನಿಮಗೆ ಎಲ್ಲ ಕಲೆಗಳು ಬರ್ತವೆ, ಸಾಹಿತ್ಯ ಬರ್ತದೆ. ಇದು ನಿಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು. ಸ್ವಲ್ಪ ಪ್ರತಿಯೊಬ್ಬ ಮನುಷ್ಯನಿಗೂ ಭಾವನೆಗಳಿರೋದ್ರಿಂದ, ಭಾವಜೀವಿ, ವಿಚಾರಜೀವಿ ಆದ್ದರಿಂದ ಅವರಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಅನ್ನೋದು ಸಾಮಾನ್ಯವಾಗಿಲ್ಲ, ಒಂದು 10% ಜನಕ್ಕಾದ್ರೂ ಇದ್ದೇ ಇರ್ತದೆ. ಹಾಗಾಗಿ ಇವತ್ತಿನ ಯುವಜನದಲ್ಲೂ ಅದು ಇದೆ, ಅವ್ರಿಗೂ ಬೇಕಾಗಿರ್ತದೆ. ಅವರೆಲ್ಲ ಖಂಡಿತ ಬರ್ತಾರೆ. ಮತ್ತು ಇದು ಭಾಳ ದೊಡ್ಡ ಒಂದು, ನಾನು ಮೊದಲೇ ಹೇಳಿದಾಗ ಪರಿಕಲ್ಪನೆ ಇದೆ ನೀವು ಮಾಡ್ತಾ ಇರುವಂಥದ್ದು. ಇದು ಸಾಹಿತ್ಯಾಸಕ್ತರನ್ನ ಆಕರ್ಷಿಸುವುದು ಅಷ್ಟೇ ಅಲ್ಲದೆ ಎಲ್ಲ ದಕ್ಷಿಣ ಭಾರತದ ಎಲ್ಲ ಭಾಷೆಗಳನ್ನು ಒಟ್ಟುಗೂಡಿಸುವಂಥ ಒಂದು ದೊಡ್ಡ ಒಂದು ಪರಿಕಲ್ಪನೆ ಇಟ್ಕೊಂಡಿರುವಂಥದ್ದು. ಇವತ್ತಿನ ಯುವಜನ ಬರಬೇಕಾಗಿರೋದು, ನಾವು ಮೊಟ್ಟಮೊದಲೇ ಹೇಳಬೇಕಾದ್ರೆ ಸಾಹಿತ್ಯ ನಮಗೇನು ಕೊಡಬಹುದು ಅಂತಂದರೆ, ನಮ್ಮಲ್ಲಿ ಒಂದು ವೈಚಾರಿಕವಾದ ಒಂದು ಮುಕ್ತ ಮನಸ್ಸನ್ನು ಕೊಡಬಹುದು. ಅದರ ಜೊತೆಗೆ ಸಾಹಿತ್ಯದಿಂದ ನಿಮಗೆ ಬಹಳ ದೊಡ್ಡ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಏನೋ ಸಿಗುತ್ತೆ. ಈ ಸಾಹಿತ್ಯ ಸಂಗೀತದಿಂದ ಸಿಗುವಂಥದ್ದೇನೆಂದರೆ ನಮಗೆ ಒಂದು ನೆಮ್ಮದಿ ಅಲ್ಲನಿಗತ್ತಲ್ಲ. ಆ ಕಾರಣಕ್ಕೆ ಯುವಜನ ಇವತ್ತು ಕೇವಲ ಬಹಿರಂಗದ ಒಂದು ಆಡಂಬರ ಇದೆಯಲ್ಲ ಅದಲ್ಲ, ಅದು ಗೊತ್ತಾಗ್ಬಿಡುತ್ತೆ ಅವ್ರಿಗೂ ಬೇಗ. ಮತ್ತು ಒಳಗಿನ ಒಂದು ಅಂತರಂಗದ ಒಂದು ನೆಮ್ಮದಿಗಾಗಿ, ಸಂತೋಷಕ್ಕಾಗಿ ಹಾತೊರಿತಾ ಇರ್ತಾರೆ. ಅವ್ರ ಕಲಿತಾ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮತ್ತು ಇದು ಭಾಳ ಅಗತ್ಯವಾದಂಥ ಒಂದು ಉಪಕ್ರಮ ಇದೆ. ಸರ್, ನೀವು ಬರೆದಿರ್ತಕ್ಕಂತಹ ಅನೇಕ ಕವಿತೆಗಳನ್ನು ನಾವು ಓದಿದ್ದೀವಿ, ಕೇಳಿದ್ದೀವಿ. ಈಗ ನಿಮ್ಮ ಬಾಯಲ್ಲೇ ಒಂದು ಕವಿತೆಯನ್ನು ಕೇಳಬೇಕು ಅಂತ ನಂಗೆ ಬಹಳ ಆಸೆ. ಕವಿತೆ ಬೇಕಾ, ಹಾಡು ಬೇಕಾ? ಹಾಡು 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 ಅಫ್ಕೋರ್ಸ್ ಹಾಡು. ಸೊ ಇವಾಗ ನಾನು ಇಲ್ಲಿ ನಮ್ಮ ಈ ಬುಕ್ ಬ್ರಹ್ಮ ಅದರಲ್ಲಿ ನಾನು ಒಂದು ಸಾಹಿತ್ಯ ಮತ್ತು ಹಾಸ್ಯದ
ಹಾಸು ಹೊಕ್ಕು ಅನ್ನೋದ್ರಲ್ಲಿದೆ. ನಾನೊಂದು ಪದ್ಯ ಒಂದು ಹಾಡು ಹೇಳ್ತೀನಿ. ಈ ಹಾಡು ಭಾಳ ಜನಪ್ರಿಯವಾದ ಹಾಡು. ಬಹುಶಃ ನಿನಗೆ ಅದು ಹೆಚ್ಚು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಇದು ಮದುವೆ ಅಂತ ಆಕ್ಚುಲಾಗಿ ಈ ಪದ್ಯನ ಬರೆದದ್ದು ನಮ್ಮ ಸಿ ಆರ್ ಸಿಂಹ ಅವರು ಒಂದು ಮದುವೆ ಅಂತ ಒಂದು ನನ್ನ ಹಾಡುಗಳ ಮೇಲೆ ಭಾವಗೀತೆಗಳನ್ನೇ ಆಧರಿಸಿ ಒಂದು ನಾಟಕ ಮಾಡಿದರು ಅವರು. ಆ ನಾಟಕನ ಅವರು ವಿದೇಶಗಳಲ್ಲಿ ಕೂಡ ಅವರು ಅಮೆರಿಕಕ್ಕೆ ಹೋಗಿದ್ದರು. ಅಲ್ಲಿ ಅವರು ನಾಟಕ ಮಾಡಲಿಕ್ಕೋಸ್ಕರ ಅದಕ್ಕೊಂದು ಟೈಟಲ್ ಸಾಂಗ್ ಬೇಕಾಗಿತ್ತು, ಶೀರ್ಷಿಕೆ. ಅದಕ್ಕೋಸ್ಕರ ಅವರು ಮದುವೆ ಅಂತಲೇ ಮದುವೆ ಬೇಕಾದ್ರೆ ಒಂದು ಹಾಡು ಬೇಕು ಅಂತ ಹೇಳಿದರು. ಆವಾಗ ಬರೆದ ಹಾಡಿದ್ದು ಮದುವೆ 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 ಮಧುರ ಭಯಂಕರ ಪದವೇ, ಮದುವೆ 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 ಮಧುರ ಭಯಂಕರ ಪದವೇ, ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ. ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವು ಪ್ರೇಮಿಗಳ ಪಾಲಿಗೆ ಇಲ್ಲ ಮದುವೆಯ ಲಕ್ಕು. ಶೋಕಗೀತೆಗಳ ಹಾಡಲು ಮಾತ್ರ ಅವರು ಲಾಯಕ್ಕು. ಕೆಲವು ಪ್ರೇಮಿಗಳ ಪಾಲಿಗೆ ಇಲ್ಲ ಮದುವೆಯ ಲಕ್ಕು. ಶೋಕಗೀತೆಗಳ ಹಾಡಲು ಮಾತ್ರ ಅವರು ಲಾಯಕ್ಕು. ಇನ್ನು ಕೆಲವರಿಗೆ ಮದುವೆ ಹಿರಿಯರು ಹಾಕಿದ ಗಂಟು. ಇನ್ನು ಕೆಲವರಿಗೆ ಮದುವೆ ಹಿರಿಯರು ಹಾಕಿದ ಗಂಟು. ಅಲ್ಲಿ ಎಲ್ಲವೂ ಉಂಟು, ಅಲ್ಲಿ ಎಲ್ಲವೂ ಉಂಟು, ಪ್ರೇಮ ಒಂದೇ ಆಬ್ಸೆಂಟು. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವು ಪ್ರೇಮಿಗಳ ಪ್ರೇಮ ಮದುವೆಯಲ್ಲಿ ನಿರ್ನಾಮ. ನಿನ್ನೆ ಮನದರಸಿ ಅರಸ, ಇಂದು ಮಾತು ಮಾತಿಗೂ ವಿರಸ. ಕೆಲವು ಪ್ರೇಮಿಗಳ ಪ್ರೇಮ ಮದುವೆಯಲ್ಲಿ ನಿರ್ನಾಮ. ನಿನ್ನೆ ಮನದರಸಿ ಅರಸ, ಇಂದು ಮಾತು ಮಾತಿಗೂ ವಿರಸ. ಗಂಡ ಹೆಂಡತಿಯ ನಡುವೆ ಬೆಸೆಯಲು ಪ್ರೀತಿಯ ಸೇತುವೆ. ಗಂಡ ಹೆಂಡತಿಯ ನಡುವೆ ಬೆಸೆಯಲು ಪ್ರೀತಿಯ ಸೇತುವೆ. ಇರದಿದ್ದರೆ ಒಂದು ಕೂಸು, ಇರದಿದ್ದರೆ ಒಂದು ಕೂಸು, ಇದ್ದದ್ದೇ ಡೈವೋರ್ಸು. ಮದುವೆ 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 ಮಧುರ ಭಯಂಕರ ಪದವೇ, ಇಂದು ಬಹುಪಾಲು ಮಂದಿ ಸ್ವಪ್ರತಿಷ್ಠೆಯಲ್ಲಿ ಬಂದಿ. ಹೊಂದಿಕೆ ಇವರಿಗ ಪಥ್ಯ, ಇನ್ನೆಲ್ಲಿಯ ದಾಂಪತ್ಯ. ಇಂದು ಬಹುಪಾಲು ಮಂದಿ ಸ್ವಪ್ರತಿಷ್ಠೆಯಲ್ಲಿ ಬಂದಿ. ಹೊಂದಿಕೆ ಇವರಿಗ ಪಥ್ಯ, ಇನ್ನೆಲ್ಲಿಯ ದಾಂಪತ್ಯ. ಎಲ್ಲೋ ಕೆಲವರಿಗೆ ಮಾತ್ರ ಪ್ರೇಮ ಮದುವೆ ಸುಸೂತ್ರ. ಎಲ್ಲೋ ಕೆಲವರಿಗೆ ಮಾತ್ರ ಪ್ರೇಮ ಮದುವೆ ಸುಸೂತ್ರ. ಕಾವಾರಿದ ನಂತರವೂ ಕಾಪಾಡಿಕೊಳ್ಳುವರು ಒಲವು. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ. ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ. ಮದುವೆ 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 ಮಧುರ ಭಯಂಕರ ಪದವೇ. ಸೂಪರ್ ಸರ್, ನಾನು ಈ ಸಾಂಗ್ ಕೇಳಿದ್ದೀನಿ, ಎಲ್ಲೋ ಕೇಳಿದ್ದೀನಿ. ಇದು ನಮ್ಮ ಉಪಾಸನಾ ಮೋಹನ್ ಮ್ಯೂಸಿಕ್ ಮಾಡಿರೋದು. ಕ್ಯಾಸೆಟ್ಗೂ ನಾನೇ ಹಾಡಿದ್ದೀನಿ. ಓ ಹೌದಾ? ಇಲ್ಲ, ಈ ಸಾಂಗ್ ಕೇಳಿ ಮೋಸ್ಟ್ಲಿ ಯೂಟ್ಯೂಬ್ ಅಥವಾ ಹಂಗೆ ಎಲ್ಲೋ ಕೇಳಿರ್ಬೋದು. ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ನಾನು ಹೇಳ್ದಂಗೆ ಒಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಏನೋ. ಬಹುಶಃ ಎಷ್ಟೋ ಹಾಡುಗಳನ್ನು ನಾನು ಕೇಳ್ತಾ ಇದ್ದೆ. ನಿಮ್ಮನ್ನು ಮುಖತಃ ಭೇಟಿಯಾಗೋ ಅವಕಾಶ ಸಿಗುತ್ತೆ ಅಂತಲೂ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ನಿಮ್ಮನ್ನು ಭೇಟಿ ಮಾಡಿ ಬಹಳ ಬಹಳ ಖುಷಿ ಆಯಿತು. ಬಹುಶಃ ಸಾಹಿತ್ಯ ಉತ್ಸವದಲ್ಲೂ ಕೂಡ ನಾವು ಮತ್ತಷ್ಟು ನಿಮ್ಮ ಹಾಡುಗಳನ್ನು, ಉತ್ತಮ ಉತ್ತಮ ಮಾತುಗಳನ್ನು ಕೇಳುವಂಥ ಅವಕಾಶ ನನ್ನ ಜೊತೆಗೆ ನಮ್ಮ ವೀಕ್ಷಕರಿಗೂ ಕೂಡ ಸಿಗಲಿ. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ರೆಡ್ ಎಫ್ಎಮ್ಗೆ ಬಂದು ಮಾತಾಡಿದ್ದೆ. ಥ್ಯಾಂಕ್ ಯು, ನನಗೂ ಭಾಳ ಖುಷಿ ಆಯಿತು. ಸೊ ನನ್ನ ಕವಿತೆಗಳು ಜನಸಾಮಾನ್ಯರನ್ನು ಮುಟ್ಟಿರೋದಕ್ಕೆ ನೀನು ಉದಾಹರಣೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.